ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬಾ ದಿವಸ ಆಗಿತ್ತು ವಿಡಿಯೋ ಮಾಡಿ, ಯಾಕಂದ್ರೆ ನಾವೆಲ್ಲೂ ಆಚೆ ಹೋಗಿಲ್ಲ, ಸ್ವಲ್ಪ ಕೆಲಸದ ಬ್ಯುಸಿ ಇರೋದ್ರಿಂದ. ಅದರಿಂದ ಸ್ವಲ್ಪ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಎಲ್ಲ ಪ್ಲಾನ್ ಮಾಡಿಕೊಂಡು ಫ್ಯಾಮಿಲಿ, ಈ ಸರಿ ಫ್ಯಾಮಿಲಿ ಹೋಗ್ತಾ ಇದೀವಿ. ನಾನು, ನಮ್ಮ ಅಪ್ಪ, ಅಮ್ಮ, ತಮ್ಮ, ವೈಫು ಎಲ್ಲರೂ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ, ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಈ ವಿಡಿಯೋ ಫುಲ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಾನು ಯಾವಾಗ ಕೇಳ್ಕೊಳ್ಳೋದು ಇಷ್ಟೇ, ವಿಡಿಯೋ ಫುಲ್ ನೋಡಿ, ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಎಲ್ಲರೂ ಹೋಗ್ತೀವಿ ಅಂದಾಗ ನಾನು ಪ್ರತಿ ಸರಿ ತೋರಿಸ್ದಂಗೆ ಇಬ್ಬರು ಸೊಪ್ಪುಗಾಗ್ಬಿಟ್ಟಿದ್ದಾರೆ. ಸ್ಕಾಚು ಸೊಪ್ಪುಗಾಗ್ಬಿಟ್ಟವಳೆ, ವಿಸ್ಕಿನೂ ಅಷ್ಟೇ. ನೋಡಿರಿ, ಅಪ್ಪ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಾವು ಹೋಗ್ತಾ ಇದ್ದೀವಿ ಬಿಟ್ಬಿಟ್ಟು ಅಂತ. ಅದಕ್ಕೆ ಸೊಪ್ಪುಗಾಗ್ಬಿಡ್ತಾಳೆ ಇವಳು. ನಮ್ಮ ವೈಫ್ ರೆಡಿ ಆಗ್ತಾ ಇದ್ದಾರೆ. ಇವಾಗ ಇಲ್ಲಿಂದ ರೆಡಿಯಾಗಿ ಹೋಟ್ಲಿಗೆ ಹೋಗಿ ನಾಷ್ಟ ಮಾಡಿಕೊಂಡು ಸ್ವಲ್ಪ ಅಲ್ಲಿ ಬಟ್ಟೆ ಕೊಟ್ಟಿದ್ದೀವಿ, ಅದು ಇಸ್ಕೊಂಡು ಸೀದಾ ನಮ್ಮನೆ ಹತ್ರ ಹೋಗ್ತೀವಿ. ಯಾಕಪ್ಪ ಅಂದರೆ ನಮ್ಮ ಅಪ್ಪ ಅಮ್ಮನೆಲ್ಲ ಹತ್ತಿಸ್ಕೊಂಡು ಅಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ನಾವು ಹೊರಡೋದೆ ರೈಟ್ ಕಡೆಗೆ. ಬನ್ನಿ, ಕೊನೆ ಗಂಟೆ ನೋಡಿ ವಿಡಿಯೋನ. ಬನ್ನಿ, ಹೇಗಿರುತ್ತೆ ಏನೇನಿರುತ್ತೆ ಅಂತ ತೋರಿಸ್ತೀವಿ. ದೇವಸ್ಥಾನಕ್ಕೆ ಹೋಗೋದ್ರಿಂದ ಮನೇಲಿ ಪೂಜೆ ಕೂಡ ನಾನೇ ಮಾಡಿದೆ. ಹೋಗೋ ಕಡೆ ನೀಟಾಗಿ ಹೋಗಿ ಮನೆಗೆ ಸೇಫಾಗಿ ಬರೋಣ ಅಂದ್ಬಿಟ್ಟು ಹೋಗಕ್ಕೆ ಮುಂಚೆ ಎಲ್ಲರೂ ಹೋಗ್ಬೇಕಾರೆ ಮನೇಲಿ ದೀಪ ಹಚ್ಚಿ ಪೂಜೆ ಮಾಡಿ ಹೋಗಬೇಕು. ಅದು ನಮ್ಮ ಮನೇಲಿ ನಾನು ಮಾಡ್ತೀನಿ. ಇವಾಗೆಲ್ಲ ಲಾಕ್ ಮಾಡಿಕೊಂಡು ಸೀದಾ ಲಗೇಜೆಲ್ಲ ಎತ್ಕೊಂಡಿದ್ದೀನಿ. ಅದು ಬೇರೆ ನಮ್ಮ ಅಪ್ಪ ಅಮ್ಮ 9 ಗಂಟೆಗೆ ಬರ್ತೀವಿ ಅಂತ ಹೇಳ್ಬಿಟ್ಟಿದ್ದೀವಿ. ಲೇಟ್ ಆಗೋಯ್ತು, ಬೇಗ ಹೋಗಬೇಕು. ಬನ್ನಿ. ಸುಸ್ತಾಗ್ಬಿಡೋದಪ್ಪ, ಬೆಳಗ್ಗೆ ಹೊತ್ತು ರೆಡಿಯಾಗಿ ಎಲ್ಲಾರ ಹೋಗ್ಬೇಕು ಅಂದರೆ ಸೀರಿಯಸ್ ಆಗಿ ಅದರಷ್ಟು ಸುಸ್ತು ಬೇರೆ ಏನೂ ಇಲ್ಲ. ನಿಮ್ಗೆ ಹೌದಾ? ಲಗೇಜೆಲ್ಲ ಇಟ್ಟಾಯ್ತು, ನಡಿ ಕೂತ್ಕೊಳ್ಳಿ. ಲಗೇಜೆಲ್ಲ ಇಟ್ಟಾಯ್ತು. ಇವಾಗ ಕಾರ್ ಎತ್ಕೊಂಡು ಸೀದಾ ಇವಾಗ ನಾವು ಅಲ್ಲಿ ಹೋಗೋದು. ಅಲ್ಲೋಗಿ ನಮ್ಮ ಅಪ್ಪ ಅಮ್ಮನ ಪಿಕ್ ಮಾಡಿಕೊಂಡು ಅದೆತ್ತಿ ಎತ್ತಿ ಪಿಕ್ ಮಾಡ್ಕೊಂಡು ಹೊರಡೋದು. ಜೈ ಶ್ರೀರಾಮ್. ಆ್ಯಪಲ್ ಅಲ್ಲಿ ಇಸ್ಕೊಳ್ಳೋಣ, ಬನ್ನಿ ಹೊರಡೋಣ. ಸರಿ, ಇಂಥ ಹೋಗೋ ರೂಟಲ್ಲಿ ಹೊಟ್ಟೆ ಬೇರೆ ತುಂಬಾ ಹಸ್ತೋಗಿತ್ತು. ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಅದಕ್ಕೆ ನನ್ನ ವೈಫು ನಾಷ್ಟಕ್ಕೆ ಹಾಕು ಅಂದರು. ಸೀದಾ ಹೋಗ್ಬಿಟ್ಟು ನಾವಿಬ್ಬರು ನಾಷ್ಟ ತಿಂದ್ರಿ, ಇಡ್ಲಿ ತೊಗೊಂಡ್ರಿ. ನನ್ನ ವೈಫ್ ನೋಡಿ ಬೇಡ ಅಂದರು. ಅವ್ರು ನಂಗೆ ತೆಗ್ದಾಕ್ತಾ ಇದ್ದಾರೆ. ನಾನು ತಿನ್ನಿ, ಇಲ್ಲ ಪರವಾಗಿಲ್ಲ ಅಂತ ಅವ್ರಿಗೆ ಹೇಳ್ಕೊಂಡು ಸರಿ ಅಂತ ಬೇಗ ತಿನ್ಕೊಂಡು ಸೀದಾ ನಮ್ಮ ಮನೆ ಹತ್ರ ಬಂದ್ರಿ. ನಮ್ಮ ಏರಿಯಾಗೆ ಬಂದಿದ್ದೀನಿ ನೋಡಿ. ಇಲ್ಲಿ ನನ್ನ ತಮ್ಮ ಬಂದು ಲಗೇಜ್ ಇಕ್ತಾ ಇದ್ದಾನೆ. ನಮ್ಮ ಲಗೇಜ್ ಎಲ್ಲ ತಂದಿಕ್ಕೋ ಅಷ್ಟೇ ನಮ್ಮ ಅಪ್ಪ ಅಮ್ಮ ನಡ್ಕೊಂಬರ್ತಾ ಇದ್ದಾರೆ ನಿಧಾನಕ್ಕೆ. ನನಗೆ ಬೇರೆ ಟೈಮ್ ಆಗಿಬಿಟ್ಟಿದೆ, ಬೇಗ ಬನ್ನಿ ಅಂತ ಅವ್ರು ಫೋನ್ ಹಾಕಿದೆ, ಅದಕ್ಕೆ ನಡ್ಕೊಂಬರ್ತಾ ಇದ್ದಾರೆ. ಅಲ್ಲಿ ಬರ್ತಾ ಇದ್ದಾರೆ ನೋಡಿ, ನಮ್ಮ ಅಪ್ಪ ಅಮ್ಮ ಅಲ್ಲಿ ನಡ್ಕೊಂಬರ್ತಾವ್ರೆ. ಅಲ್ಲಿ ನಡ್ಕೊಂಬರ್ತಾ ಇದ್ದಾರೆ. ಕಾರ್ ನಿಂತಿದೆ. ಹೊರಡೋದು, ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಹೊರಡೋದು. ಸೆಟ್ ಆಯ್ತಾ ಮ್ಯಾಪು? ಹೊರನಾಡು ಅನ್ನಪೂರ್ಣೇಶ್ವರಿ. ಗುಡ್ ಮಾರ್ನಿಂಗ್. ಮ್ಯಾಚಿಂಗ್ ಅಯ್ಯೋ, ಮ್ಯಾಚಿಂಗ್ ಕತೆ ಕೇಳೋದೇನಿದೆ. ಛತ್ರಿ ಬಂದಿದೆ. ಗುಡ್ ಮಾರ್ನಿಂಗ್ ನೋಡಿ, ನಮ್ಮ ಅಮ್ಮನೂ ಬಂದಿದ್ದಾರೆ. ಹಾಯ್ ಏನು ಮಮ್ಮಿ? ಹಾಯ್. ಇವ್ರು ನಮ್ಮ ಅಪ್ಪ. ತಮ್ಮ ಅವನು ಗೊತ್ತು, ತಮ್ಮ ಗೊತ್ತಿಲ್ಲದೆ ಇರ್ತಾನ ತಮ್ಮ. ಇದಕ್ಕೆ ಎಲ್ಲ ಇಟ್ಟಿರಿ ಮುಂದೆ. ಎಷ್ಟು ಸೀರೆ ನಮ್ಮ ಅಪ್ಪ ಅಮ್ಮನೆಲ್ಲ ಕರ್ಕೊಂಡು ಸೀದಾ ಬಂಕಕ್ಕೆ ಬಂದು ಫುಲ್ ಟ್ಯಾಂಕ್ ಡೀಸೆಲ್ ಓಡಿಸಿದ್ರಿ. ಯಾಕಪ್ಪ ಅಂದರೆ ಲಾಂಗ್ ಡ್ರೈವ್ ಆಗಿರೋದ್ರಿಂದ ಫುಲ್ ಟ್ಯಾಂಕ್ ಬೇಕೇ ಬೇಕಲ್ಲ, ಅದರಿಂದ ಫುಲ್ ಟ್ಯಾಂಕ್ ಓಡಿಸಿದ್ರಿ. ಫುಲ್ ಟ್ಯಾಂಕ್ ಬಂದು ಒಂದು 50 ಲೀಟರ್ ಏನೋ ಹಿಡಿತು. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಸೀದಾ ಓಡ್ತಾ ಇದೀವಿ. ಲಾಗ್ಗಳು ನೋಡ್ತಾರಲ್ಲ, ತಿನ್ನೋದು ಮಾಡೋದು ಎಲ್ಲ ಅದೆಲ್ಲ ಗ್ರೂಪ್ ಹಾಕ್ಬಿಡ್ತಾನೆ. ಸರಿ ಅಂತ ಹೋಗೋ ರೂಟಲ್ಲಿ ನನ್ನ ತಮ್ಮ ಏನೋ ರೇಗಿಸ್ತಾ ಇದ್ದ. ನಾನು ಸರಿ ಅಂದ್ಬಿಟ್ಟು ಅವ್ನಿಗೂ ರೇಗ್ಸೋಕೆ ಸ್ಟಾರ್ಟ್ ಮಾಡಿದೆ. ಸರಿ ಇರೋ, ನಿನಗೂ ಫ್ಯಾನ್ಸ್ ಅವ್ರು ಇದ್ರಲ್ಲಿ ಅಂತ ಅಂದೆ. ಇಲ್ಲ, ಅವ್ನ ಫ್ಯಾನ್ಸ್ ಅಲ್ಲ, ನನಗೆಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅಂತ ಹೇಳ್ತಾವ್ ನೋಡಿ. ಫ್ರೆಂಡ್ಸ್ ಏನು ಹೇಳಿ ಇವಾಗ? ಜ್ಞಾನೇಶ್ ಫ್ಯಾನ್ಸ್ ಯಾರ್ಯಾರು ಇದ್ದೀರೋ ಅವರೆಲ್ಲ ಕಮೆಂಟ್ ಮಾಡಿ. ಎಲ್ಲ ಫ್ರೆಂಡ್ಸ್, ಅಣ್ಣ ತಮ್ಮಂದ್ರು ಜೋಡೆತ್ತು ಕಣ್ಣು ಸಾಂಗ್ ಹಾಕ್ಬಿಡಿ, ಅವ್ನು ಫೋಟೋ ಹಾಕ್ಬಿಟ್ಟು ಮೆನ್ಷನ್ ಮಾಡ್ಬಿಟ್ಟು. ಫ್ರೆಂಡ್ಸ್ ಅಷ್ಟೇ.
ಹೋಗ್ತಾ ಇದ್ದೀವಿ. ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ಟ್ರಾಫಿಕ್ ಆಗ್ಬೋದೇನೋ. ಇವಾಗ ಟ್ರಾಫಿಕ್ ಇಲ್ಲ. ನೆಲಮಂಗಲ ಟೋಲ್ ಸೈಡ್ ಹೋಗ್ತಾ ಇದ್ದೀವಿ. ಅಂತ ಟೋಲ್ ಎಲ್ಲ ಮುಗಿಸ್ಕೊಂಡು ಘಾಟ್ ಸೆಕ್ಷನ್ಗೆ ಎಂಟ್ರಿ ಆದ್ರಿ. ಘಾಟ್ ಸೆಕ್ಷನ್ ಮಾತ್ರ ಸೂಪರ್ ಆಗಿತ್ತು ಅನ್ಕೊಳ್ಳಿ. ಕರ್ವೂಸು ಪಿನ್ ಕಟ್ಟಿಂಗ್ ಅಂದ್ಬಿಟ್ಟು ತುಂಬಾನೇ ಇತ್ತು. ಅಯ್ಯೋ, ರೋಡಲ್ಲಿ ಹೋಗೋ ಅಷ್ಟರಲ್ಲಿ ಸಾಕಾಗೋಯ್ತು ಅನ್ಕೊಳ್ಳಿ. ಆದರೂ ಒಂಥರ ಚೆನ್ನಾಗಿತ್ತು. ಸಾಂಗ್ ಹಾಕ್ಕೊಂಡು ಡ್ರೈವ್ ಮಾಡೋ ಮಜಾನೇ ಬೇರೆ. ಹೊಟ್ಟೆ ಬೇರೆ ಹಸ್ತೋಗಿತ್ತು. ನಮ್ಮ ಅಪ್ಪ ಅಮ್ಮ ಫಸ್ಟ್ ಊಟಕ್ಕೆ ಹಾಕೊಳ್ಳಾರ ಅಂದರು. ಈ ರೋಡಲ್ಲಿ ಎಲ್ಲಿ ಸಿಗುತ್ತೆ ಊಟ, ಸಿಗಂಟ ಸುಮ್ಮನೆ ಇರಿ ಅಂದೆ. ನಮಗೆಲ್ಲೂ ಹೋಟ್ಲು ಸಿಕ್ಕಿಲ್ಲ ಬರೋ ರೂಟಲ್ಲಿ. ಅದಕ್ಕೆ ಇದೊಂದು ಪುಟ್ಟು ಹೋಟ್ಲಿಗೆ ಬಂದಿದ್ದೀವೆಲ್ಲ. ಏನು ಸಿಗುತ್ತೋ ತಿನ್ಕೊಳ್ಳೋ ಟೈಮ್ಗೆ. ಏನಂತೀರಾ? ಅಯ್ಯೋ, ಏನಂತೀರಾ ಅಂದರೆ ನಗ್ತೀರಾ. ಚೆನ್ನಾಗೈತೆ, ಇಲ್ಲೂ ಚೆನ್ನಾಗಿರುತ್ತೆ. ತಿಂತ ಎಷ್ಟು ನೋಡೋಣ. ಅನ್ನ, ಹಪ್ಪಳ, ಚಪಾತಿ, ವಡೆ, ಮೊಸರು, ಹೋಮ್ ಮೇಡು ಚೆನ್ನಾಗಿರುತ್ತೆ. ಸೌತ್ ಮಿಲ್ಸ್ ನಮ್ಮ ಪಟೇಲ್ ಹೇಳಿದ್ಮೇಲೆ ಮುಗೀತು. ಸೌತ್ ಮಿಲ್ಸ್ ಹೊಟ್ಟೆ ಹಸಿಯೋಕ್ಕೂ ಊಟ ಮಾತ್ರ ಸಕ್ಕದಾಗಿತ್ತು. ಫಸ್ಟು ನಮ್ಮ ಅಪ್ಪ ಅಮ್ಮಂಗೆಲ್ಲ ಕೊಟ್ಬಿಟ್ರು. ಆಮೇಲೆ ನನಗಂತೂ ಹೊಟ್ಟೆ ಹಸ್ತೋಗಿತ್ತು ಡ್ರೈವಿಂಗ್ ಮಾಡಿ. ಬಾಯಿಗೆ ಇಡ್ತಾ ಇದ್ದಂಗೆ ಊಟನ, ಅನ್ನನ, ಚಪಾತಿನ ಏನು ಟೇಸ್ಟ್ ಅಂತೀರಾ. ಚಿಕ್ಕ ಹೋಟ್ಲು ಮ್ಯಾಟ್ರಲ್ಲ, ಕೈ ರುಚಿ ಮ್ಯಾಟ್ರು. ಸೂಪರಾಗಿ ಮಾಡಿದ್ರು ಊಟ ಮಾತ್ರ. ನಮಗಂತೂ ಸಖತ್ತು ಇಷ್ಟ ಆಯಿತು. ನಾವು ಹೊಟ್ಟೆ ತುಂಬ ಎಲ್ಲ ಊಟ ಮಾಡ್ಕೊಂಡು ಅಲ್ಲಿಂದ ಸೀದಾ ಹೊರಟ್ರಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಇದು ಮೂಡಿಗೆರೆ BN ರೋಡ್ ಚಂದಾಪುರ ಹತ್ರ ನೋಡ್ಕೊಬಿಡಿ ಹೋಟ್ಲು. ಚೆನ್ನಾಗಿದೆ ಊಟ. ಬಂದರೆ ಈ ರೂಟ್ ಹೋಗೋರು ಬಂದು ತಿನ್ಕೊಳ್ಳಿ. ಊಟ ಸೂಪರಾಗಿದೆ ಊಟ ಮಾತ್ರ. ಫುಲ್ ಮೀಲ್ಸು. ನನ್ನ ತಮ್ಮ ನೋಡ್ರೆ ಅಲ್ಲಿ ಬಾಳೆಹಣ್ಣು ಎತ್ಕೊಬರೋಕೆ ಹೋದ. ನೆಡ್ಕೊಬರ್ತಾವ ನೋಡಿ ಇಲ್ಲಿ. ಇವಾಗ ಇಲ್ಲಿಂದ ದೇವಸ್ಥಾನದ ಕಡೆಗೆ ಗಾಡಿ ಇವ್ರ ಕೈ ಕೊಟ್ಬಿಟ್ಟೆ. ಇವ್ರಿಗೆ ಆಗ್ತಾ ಇಲ್ಲ, ಕರುಗಳು ಜಾಸ್ತಿ ಇರೋದ್ರಿಂದ ವಾಮಿಟ್ ಬರ್ತಾ ಇದೆ ಅಂದರು. ಅದಕ್ಕೆ ಅವ್ರ ಕೈ ಕೊಟ್ಬಿಟ್ಟು ನಾನು ನನ್ನ ತಮ್ಮ ಬೇರೆ ಇದು ನೋಡಿ ಹೇಗೆ ಕಾಣಿಸ್ತಾ ಇದ್ದಾನೆ ಗ್ಲಾಸಲ್ಲಿ. ಕರುಣಾನಿಧಿ ಇದ್ದಂಗಿಲ್ವಾ ನೋಡಿ ಹೆಂಗೆ ಎಷ್ಟು ಕ್ಯೂಟ್ ಆಗಿದ್ದಾನೆ ನೋಡಿ. ರೋಡ್ಗೂ ಹಿಂಗಿದೆ ಅಂದರೆ ಮಸ್ತಾಗಿದೆ. ಅವಾಗೇ ಇವ್ರ ಪಕ್ಕದಲ್ಲಿ ವೀಡಿಯೋ ಮಾಡಿ ಅಂದರೆ ಅವರು ವೀಡಿಯೋ ಮಾಡೋ ಮೂಡಲ್ಲೇ ಇರಲಿಲ್ಲ, ವಾಮಿಟ್ ಹಾಕೋ ಮೂಡಲ್ಲಿದ್ದರು. ಇದಕ್ಕೆ ಇವಾಗ ನನಗೆ ಇದನ್ನ ಕೂರ್ಗ್ ನೋಡ್ದಂಗೆ ಆಗ್ತಾಯಿದೆ. ಆ ಕಡೆ ಫುಲ್ಲು ನದಿ, ಒಳ್ಳೆ ನದಿ ಇದೆ, ಆದರೆ ನೀರೇ ಇಲ್ಲ. ಸ್ವಲ್ಪ ಇದೆ, ಎಲ್ಲ ಆಟ ಆಡ್ತಾ ಇದ್ದಾರೆ. ಜೂಮ್ ಹಾಕೋಕ್ಕಾಗಲ್ಲ, ಇವರು ಸ್ವಲ್ಪ ರೇಸ್ ಹೊಡಿತಾ ಇದ್ದಾರೆ ನೋಡಿ. ಇಲ್ಲಿ ಅಜ್ಜಿ ಮರ ಹೆಂಗೆ ಕಟ್ ಮಾಡ್ತಾ ಇದೆ ನೋಡಿ. ಇಲ್ಲಿ ರೋಡ್ ತೋರಿಸು, ರೋಡ್ ಮೇಲಿರೋ ಟಾರ್ ತೋರಿಸು, ಟಾರ್ ಮೇಲಿರೋದು ಇದು ತೋರಿಸು, ಕಾರ್ ಒಳಗಡೆ ಇರೋ ನಿನ್ನನ್ನು ತೋರಿಸು, ಕಾರ್ ಒಳಗಡೆ ಇರೋ ನಮ್ಮನ್ನು ತೋರಿಸು ಅಂತ ವಿಡಿಯೋ ಮಾಡ್ಬೇಕು. ಅದೇ ವ್ಲಾಗ್. ಏನು ಮಾಡೋಕ್ಕಾಗತ್ತೆ. ಫೈನಲಿ ರೀಚ್ ಆದ್ರಿ. ಯಾವ ಟೆಂಪಲ್ ಅಂದರೆ ನಾವು ಬಂದಿರೋದೆ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ. ಎಲ್ಲರೂ ಬಂದಿದ್ದೀವಿ ಫ್ಯಾಮಿಲಿ ಎಲ್ಲ. ಅವಾಗ ಬಂದಿದ್ದು ಒಂದು 10 ವರ್ಷ ಹಿಂದೆ. ಇವಾಗೇ ಬಂದಿರೋದು ನಾವು. ವೈಫ್ ಇಲ್ಲಿ ನಿಂತಿದ್ದಾರೆ, ನನ್ನ ತಮ್ಮ ಅಲ್ಲೆಲ್ಲ ಇದ್ದಾನೆ. ಇವಾಗ ಒಳಗಡೆ ಹೋಗೋದೆ. ಎಷ್ಟು ಮೆಟ್ಲಿದೆ ನೋಡಿ. ಯಾಕೋ ಮೆಟ್ಲು ಎಷ್ಟಿದೆ ಅವ್ನು ಹೇಳ್ತಾ ಏನೇ ಮೆಟ್ಲು ಎಷ್ಟಿದೆ ಅಂತ ಒಂದು ಅಂದಾಜಲ್ಲಿ ಹೇಳ್ಬೇಕಂತ ನೋಡಿ. ದೇವಸ್ಥಾನದೊಳಗಡೆ ಎಲ್ಲ ವೀಡಿಯೋ ಹಿಡಿಯೋಂಗಿಲ್ಲ. ಅದನ್ನ ನಾನು ಜಾಸ್ತಿ ವೀಡಿಯೋ ಹಿಡಿಯೋಕ್ಕಾಗಲಿಲ್ಲ, ಯಾಕಂದರೆ ರೂಲ್ಸ್ ಫಾಲೋ ಮಾಡಲೇಬೇಕಲ್ವಾ. ಅದಕ್ಕೋಸ್ಕರ ನಾನು ಎಲ್ಲೂ ಇಡಲಿಲ್ಲ. ದರ್ಶನ ಆದಮೇಲೆ ಆಚೆ ಬಂದಮೇಲೆ ಬೇಕಾದ್ರೆ ಶೂಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಾಯಿತು ದರ್ಶನ ಮಾತ್ರ. ನಾವು ಫ್ಯಾಮಿಲಿ ಹೋಗಿ 10 ವರ್ಷದ ಮೇಲೆ ಆಗಿತ್ತು. ಒಂದು ಫ್ಯಾಮಿಲಿ ವೈಬಲ್ಲಿ ಹೋಗಿ ತಾಯಿ ಅನ್ನಪೂರ್ಣೇಶ್ವರಿ ನೋಡಿಕೊಂಡು ಕೇಳಿಕೊಂಡು, ನಾವು ಇರೋ ಗಂಟನೂ ಹೊಟ್ಟೆ ತುಂಬ ಊಟ ಒಂದು ಕೊಡು ತಾಯಿ ಅಂತ ಕೇಳಿಕೊಂಡು. ನನ್ನ ತಮ್ಮ ಅಷ್ಟರಲ್ಲಿ ಪ್ರಸಾದಕ್ಕೆ ನಿಂತಿದ್ದ. ಪ್ರಸಾದ ಕ್ಯೂ ಏನು ಅಷ್ಟಿರಲಿಲ್ಲ, ಒಬ್ಬರು ಇಬ್ಬರು ಇದ್ದರು. ನಮ್ಗೆ ಬೇಗ ಪ್ರಸಾದ ಸಿಕ್ತು. ಅಲ್ಲಿಂದ ಸೀದಾ ತೊಗೊಂಡು ಆಚೆ ಬಂದ್ರಿ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಜನನೇ ಇರಲಿಲ್ಲ. ಒಂದು 5 ನಿಮಿಷ ನಿಂತ್ಕೊಳ್ಳೋ ಥರ ಇತ್ತು. ತುಂಬಾ ಖುಷಿ ಆಯಿತು ನೋಡಿ. ಇಲ್ಲಿ ಗೇಟ್ ಹೇಗಿದೆ, ಈ ಥರ ಹಿಂಗೆ ತಳ್ಕೊಂಡು ಈ ಥರ ಬರಬೇಕು. ಇಲ್ಲೆಲ್ಲ ಮನೆಗೆ ಏನೇನು ಬೇಕು, ಅದೇ ಮನೆಗಳಿಗೆ ಏನಾದ್ರು ಬೇಕಾದ್ರೆ ತೊಗೋಬೋದು. ಇಲ್ಲಿ ದರ್ಶನ ಮಾಡಿರೋ ಬಂದು ಕೂತ್ಕೊತಾರೆ, ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ.
ಇವಾಗ ನಾವು ಇಲ್ಲಿ ಹೊರನಾಡು ಮುಗೀತು. ಇನ್ನು ನೆಕ್ಸ್ಟು ಶೃಂಗೇರಿ, ಅದಾದಮೇಲೆ ಧರ್ಮಸ್ಥಳ. ಇವಾಗ ಲೇಟ್ ಆಗ್ಬಿಟ್ಟಿದೆ, ಬೇಗ ಪಟ ಅಂತ ಹೋಗ್ಬೇಕು ಶೃಂಗೇರಿಗೆ. ಶೃಂಗೇರಿಗೆ ಹೋಗಿ ಅಲ್ಲಿ ಕೈ ಮುಕ್ಕೊಂಡು ಸೀದಾ ಧರ್ಮಸ್ಥಳ. ಇದೆಲ್ಲ ಮನೆಗೆ ಏನೇನು ಬೇಕು ತಗೋಬೋದು. ಆಮೇಲೆ ಆಮೆ ಇಡ್ಬೋದಲ್ಲ, ಇಡಂಗಿಲ್ವಾ? ಅಲ್ಲ ನಮ್ಮನೇಲಿ ಇಲ್ಲ, ಅದಕ್ಕೆ ಅಲ್ಲಿ ಚೆನ್ನಾಗಿತ್ತು ಒಂದು ಆಮೆ. ಅನ್ನಪೂರ್ಣೇಶ್ವರಿ ವಿಗ್ರಹ ಬೇಡವಾ? ಅಲ್ಲ ಒಂದು ಎತ್ಕೊಳ್ಳೋಣ. ನೀವೇ ತಂದಿದ್ರು. ಇಲ್ಲಿ ಇದು ಹೊರನಾಡು ಗುಬ್ಬಚ್ಚಿ ಇಲ್ಲ. ಕಾಫಿ ಕುಡಿಯೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸರಿ ಅಂತ ನನ್ನ ತಮ್ಮ ಅಷ್ಟರಲ್ಲಿ ಕಾಫಿ, ಮಂಗಳೂರು ಬೋಂಡ ಎಲ್ಲ ಆ ಕಡೆ ಎಲ್ಲ ಫುಲ್ ಫೇಮಸ್ ಅಲ್ವ, ಅದಕ್ಕೆ ಅದನ್ನು ಆರ್ಡ್ರ್ ಮಾಡಿದ. ಬಿಸಿ ಕೊಟ್ಟಿರೋದಕ್ಕೂ ತಿಂತಾಯಿದ್ರೆ ಒಂದು ಮೋರ್ ಅನ್ಬೇಕು, ಆ ಥರ ತಿಂತಾಯಿದ್ದೆ. ಸರಿ ಅಂತ ತಿನ್ಕೊಂಡು ಬೇಗ ನಡೀರಿ, ಶೃಂಗೇರಿ ಕ್ಲೋಸ್ ಆಗ್ಬಿಡುತ್ತೆ ಹೋಗೋ ಅಷ್ಟರಲ್ಲಿ ಅಂದ್ಬಿಟ್ಟು ಸೀದಾಲಿಂದ ತಿನ್ಕೊಂಡು ಹೊಲ್ಟ್ರಿ. ಬೋಂಡ ಕೊನೆಗೂ ಖಾಲಿ ಮಾಡಿದ್ರಾ? 2 ಪ್ಲೇಟ್. ಒಂದು ಪ್ಲೇಟ್ ಫಸ್ಟ್ ಕೊಟ್ಟರು, ಅದು ತಣ್ಣಗಿತ್ತು. ಇನ್ನೊಂದು ಪ್ಲೇಟ್ ಬಿಸಿಗಿತ್ತು ಅಂತ ತಗೋಬಿಟ್ರು. ಅದು ಇಷ್ಟು ದಪ್ಪ ಇತ್ತು, ತಿನ್ನೋಕೆ ಆಗಲಿಲ್ಲ. ನೋಡಿ ನೇಚರ್ ಹೇಗಿದೆ. ಪ್ರಕೃತಿ ಮಧ್ಯ ತಾಯಿ ಅನ್ನಪೂರ್ಣೇಶ್ವರಿ ನೆಲೆಸಿದ್ದಾರೆ. ಬಂದಿದ್ದೀವಿ ಅವಾಗೆಲ್ಲ ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ, ಅದೆಲ್ಲ ಒಂದು ಪೀರಿಯಡ್. ಆದರೆ ಫ್ಯಾಮಿಲಿ ಜೊತೆ ಬರೋದು ಇದೊಂಥರ ಫೀಲ್ ಚೆನ್ನಾಗಿದೆ ಒಂಥರ. ನೋಡಿ ಇಲ್ಲಿ ಕಲ್ಯಾಣಿ ಇದೆ. ಎಲ್ಲ ಹೆಂಗಿದೆ ಅಂದರೆ ಮನೆಗಳು ನಿಮ್ಗೊಂದು ತೋರಿಸ್ತೀನಿ ನೋಡಿ. ಝೂಮ್ ಹಾಕ್ತೀನಿ. ಅಲ್ಲಿ ನೋಡಿ, ಅಲ್ಲೊಂದು ಮನೆ ಎಷ್ಟು ತುದಿಲಿದೆ. ಅದು ಬಿಡಿ ಇಲ್ಲಿ ಇನ್ನೊಂದು ತೋರಿಸ್ತೀನಿ ನೋಡಿ. ಅಲ್ಲಿ ನೋಡಿ, ಇಲ್ಲೊಂದು ತುದಿಲಿದೆ. ಯಪ್ಪ, ಎಲ್ಲ ತುದಿಲೇ ಇದೆ. ನೋಡಿ, ಯಾವಾಗ ನೀಟಾಗಿ ತೋರಿಸಿಲ್ಲ. ಹೊರನಾಡು ಅನ್ನಪೂರ್ಣೇಶ್ವರಿ ಮೇಲ್ಗಡೆ ಸೂರ್ಯ, ಈ ವ್ಯೂ ನೋಡಿ ಹೆಂಗಿದೆ. ಸೂರ್ಯ ಆರ್ಚು ಎಷ್ಟು ಚೆನ್ನಾಗಿದೆ. ಇವಾಗ ಇಲ್ಲಿ ದರ್ಶನ ಮುಗಿಸ್ಕೊಂಡು ಸೀದಾ ಶೃಂಗೇರಿ. ಟೈಮ್ ಆಗ್ಬಿಟ್ಟಿದೆ, ಬೇಗ ಒಂದು 2-3 ಫೋಟೋ ಹೊಡ್ಕೋಬೇಕಂತೆ. ಫೋಟೋ ತಕ್ಕೊಂಡು ಸೀದಾ ಶೃಂಗೇರಿ ನೋಡಿ. ತಗೊಳ್ಳೋಣ ಫೋಟೋ. ಸರಿ ಅಂತ ಸೀದಾ ಅಲ್ಲಿಂದ ಕಾರ್ ಎತ್ಕೊಂಡು ಸೀದಾ ಹೊರಟ್ರಿ. ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಅಲ್ಲೇ 4:15 ಆಗಿಬಿಟ್ಟಿತ್ತು. ನಾವು ರೀಚ್ ಆಗೋಕೆ ಅಲ್ಲಿಗೆ 6 ಗಂಟೆ 6:45 ತೋರಿಸ್ತಾ ಇತ್ತು. ಸರಿ ಮುಟ್ಟು ಬೇಗ ಓಡಿಸ್ದೆ ಗಾಡಿನ. ಹೋಗೋ ರೂಟಲ್ಲಿ ಬೇಗ ಹೋಗೋಣ ಅಂದ್ರೆ ಅಲ್ಲಿ ನೋಡಿ ಹಸುಗಳೆಲ್ಲ ಅಡ್ಡಾಕೊಂಡು ಫೈಟ್ ಬೇರೆ ಆಡ್ತಿತ್ತು ಹಸುಗಳು. ಅದರಿಂದ ಪಾಸ್ ಮಾಡ್ಕೊಂಡು ಸೀದಾ ಹೋಗೋ ಅಷ್ಟರಲ್ಲಿ ನಂಗಂತೂ ಸಾಕಾಗೋಯ್ತು ಅಂದ್ಕೊಳ್ಳಿ. ಹೊರನಾಡಿಂದ ಶೃಂಗೇರಿಗೆ ಹೋಗೋ ರೂಟ್ ಮಾತ್ರ ಸೂಪರ್ ಆಗಿದೆ ಅಂದ್ಕೊಳ್ಳಿ. ಕರ್ವ್ ಮೇಲೆ ಕರ್ವು, ನೇಚರ್ ಮಧ್ಯದಲ್ಲಿ ಒಂದು ಕಾಡು ಮಧ್ಯೆ ಹೋಗೋ ಮಜಾನೇ ಬೇರೆ. ನಾವಂತೂ ಸಖತ್ ಎಂಜಾಯ್ಮೆಂಟ್ ಮಾಡಿದ್ರಿ ಅಂದ್ಕೊಳ್ಳಿ. ಅಂತೂ ಇಂತೂ ಸೀದಾ ಹೋಗಿ ಶೃಂಗೇರಿ ರೀಚ್ ಆದೆ. ಫ್ರೆಂಡ್ಸ್, ಫೈನಲಿ ನಾವು ಶೃಂಗೇರಿ ರೀಚ್ ಆಗಿದ್ದೀವಿ. ನೋಡಿ ಶೃಂಗೇರಿ ಟೆಂಪಲ್ ಇವಾಗ ಬಂದ್ರಿ. ಅಯ್ಯೋ, ಫುಲ್ ಘಾಟ್ ಸೆಕ್ಷನ್ ಅನ್ಕೊಳ್ಳಿ. ನೋಡಿ ಗೋಪುರ ಹೇಗಿದೆ. ಅಪ್ಪ ಅಮ್ಮ ತಮ್ಮ ಎಲ್ಲ ಇಲ್ಲಿದ್ದಾರೆ.
ಸರಿ ಅಂತ ಇಲ್ಲೂ ಕೂಡ ಸೇಮೆ ಗರ್ಭಗುಡಿ ಒಳಗಡೆ ಫೋನ್ ಯೂಸ್ ಮಾಡಿಲ್ಲ, ಅದಕ್ಕೆ ನಾನು ಒಳಗಡೆ ಯಾವುದೋ ಕ್ಲಿಪ್ಪಿಂಗ್ ಹಾಕಿಲ್ಲ. ಆಚೆ ಬಂದಮೇಲೆ ಶೂಟ್ ಮಾಡಿದೆ. ಇಲ್ಲಿ ಬಂದಮೇಲೆ ಇಲ್ಲೊಂದು ಗಣಪತಿ ದೇವಸ್ಥಾನ ಇತ್ತು. ಗಣಪತಿ ದೇವಸ್ಥಾನದ ಕೈ ಮುಡ್ಕೊಂಡು ಸೀದಾ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಒಂದು ಒಳ್ಳೆ ವಿಡಿಯೋ ಶೂಟ್ ಮಾಡೋ ಅಂತ ಬಂದ್ರಿ. ಸರಿ ಅಂತ ಆಚೆ ಬಂದು ಇಲ್ಲಿ ಒಂದು ಸ್ಟ್ರಕ್ಚರ್ ತೋರಿಸ್ತೀನಿ ನೋಡಿ, ಏನು ಬ್ಯೂಟಿಫುಲ್ ಆಗಿದೆ. ಎಷ್ಟೋ ಸಾವಿರ ವರ್ಷದ ಇತಿಹಾಸಗಳಿದೆ ಅದಕ್ಕೆ. ನೋಡಿ ಇಲ್ಲಿ ಎಷ್ಟೋ ಸಾಂಗ್ಸು ಫಿಲಮ್ಸು ಎಲ್ಲನೂ ಶೂಟ್ ಆಗಿದೆ. ನಮ್ಮ ವಿಷ್ಣುವರ್ಧನ್ ಸರ್ದು ಒಂದು ಸಾಂಗ್ ಕೂಡ ಇಲ್ಲೇ ಶೂಟ್ ಆಗಿದೆ. ನನಗಂತೂ ಆ ಜಾಗ ನೋಡಿದಾಗ ನನಗೆ ವಿಷ್ಣುವರ್ಧನ್ ಸರ್ ಕೂಡ ನನಗೆ ಸ್ವಲ್ಪ ನೆನಪಾದ್ರು. ಇದೆ ನೋಡಿ ಫ್ರೆಂಡ್ಸ್ ಸ್ಟ್ರಕ್ಚರು. ಈ ಕಲ್ಲುಗಳು ನೋಡಿ ಸೀರಿಯಸ್ ಆಗಿ ನೋಡಿ, ಕಲ್ಲೆಲ್ಲ ಎಷ್ಟು ಸಾವಿರ ವರ್ಷದ್ದು ಇದೆಲ್ಲ ಇತಿಹಾಸಗಳು ನೋಡಿ, ಕಲ್ಲುಗಳೆಲ್ಲ. ನಮ್ಮ ಅಪ್ಪ ಅಮ್ಮ ಎಲ್ಲ ಇಲ್ಲಿ ಬರ್ತಾ ಇದ್ದಾರೆ. ಅದೇ ಅಂತ ಶೃಂಗೇರಿಗೆ ಹೋದ್ಮೇಲೆ ಮೀನುಗಳು ನೋಡಿಲ್ಲ ಅಂದ್ರೆ ಆಗುತ್ತಾ ಅಂದ್ಬಿಟ್ಟು ಸರಿ ಮಠ ಲೋಗೋ ಅಷ್ಟರಲ್ಲೇ ಅದನ್ನ ಕ್ಲೋಸ್ ಮಾಡಿಬಿಟ್ಟಿದ್ರು. ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೋಡಬೇಕಾಯ್ತು. ಮೀನುಗಳು ಎಷ್ಟಿದೆ ಅಂದರೆ ಫ್ರೆಂಡ್ಸ್, ನೀರಿಲ್ಲ ಆದರೂ ಮೀನು ಮಾತ್ರ ಸಕ್ಕದಿದೆ ಅಂದ್ಕೊಳ್ಳಿ. ಎಲ್ಲಿ ಗಂಟ ಕಣ್ಣು ಹಾಯಿಸ್ತಿರೋ ಅಲ್ಲಿ ಗಂಟವ್ರು ಮೀನುಗಳಿದೆ. ನಾವು ಗಂಟು ನೋಡಿ ಮೇಲಿಂದನೇ ಖುಷಿ ಪಟ್ರಿ. ಅದು ಬಿಡೋ ಥರ ಇದ್ದಿದ್ರೆ ಅಲ್ಲಿ ಕಳೆಪುರಿ ಗಿಳೆಪುರಿ ಹಾಕಿ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಾಯಿತು. ಬಟ್ ನಾವಾಗಿರೋ ಟೈಮಲ್ಲಿ ಅಲ್ಲಿ ನಮಗೆ ಬಿಡ್ತಾ ಇರಲಿಲ್ಲ. ಅದರಿಂದ ದೂರದಿಂದನೇ ಫಿಶ್ ಎಲ್ಲ ನೋಡಿಕೊಂಡು ಸ್ವಲ್ಪ ಫೋಟೋ ಶೂಟ್ಸ್ ಅಲ್ಲೆಲ್ಲ ಮಾಡಿಕೊಂಡು ಸೀದಾ ಅಲ್ಲಿಂದ ಹೊರಟ್ರಿ. ಶೃಂಗೇರಿ ದರ್ಶನ ಎಲ್ಲ ಮುಗಿಸ್ಕೊಂಡ್ರಿ. ಇವಾಗ ತುಂಬ ಚೆನ್ನಾಗಾಯಿತು. ಫಿಶ್ಗಳೆಲ್ಲ ನೋಡಿದ್ರಲ್ಲ ಹೇಗಿದೆ ಅಂತ. ಇವಾಗ ಡೈರೆಕ್ಟ್ ಧರ್ಮಸ್ಥಳ ಹೋಗಿ ಅಲ್ಲಿ ಸ್ಟೇ ಆಗ್ತೀವಿ. ಟೈಮ್ ಆಗ್ಬಿಟ್ಟಿದೆ, ಇವಾಗ ಹೊರಡಬೇಕು. ಇಲ್ಲಿ ಫಿಶ್ ನೋಡೋಣ ಅಂತ ಕರ್ಕೊಂಬಂದರು, ಆದರೆ ಅಲ್ಲಿ ಹತ್ರಕ್ಕೆ ಬಿಡ್ತಾ ಇಲ್ಲ. ದೇವಸ್ಥಾನದಿಂದ ಆಚೆ ಬಂದಮೇಲೆ ಸ್ವಲ್ಪ ಔಟ್ಸೈಡ್ ಬಂದಾಗ ಊಟ ಅಡ್ಜಸ್ಟ್ ಆಗಲ್ಲ. ಅದರಿಂದ ಸ್ವಲ್ಪ ಎಲ್ಲರೂ ಗ್ಯಾಸ್ಟ್ರಿಕ್ ಥರ ಆಗ್ಬಿಟ್ಟಿತ್ತು. ಅದಕ್ಕೆ ಇಲ್ಲಿ ಮಡಕೆ ಸೋಡಾ ಫೇಮಸ್ ಅಂದರು. ಅದಕ್ಕೆ ನಾನೇ ಫಸ್ಟ್ ಟ್ರೈ ಮಾಡ್ತೀನಿ ತಗೊಳ್ಳೋ ಅಂದ್ಬಿಟ್ಟು ನನ್ನ ತಮ್ಮನ ಕೈಗೆ ಫೋನ್ ಕೊಟ್ಬಿಟ್ಟು ನೋಡಿ ಕುಡಿತಾ ಇದ್ದೀನಿ. ಹೇಗಿದೆ ಗೊತ್ತಾ ಟೇಸ್ಟ್, ಹೇಳ್ತೀನಿ ನೋಡಿ. ಊಟ ಎಷ್ಟೊತ್ತು ಕೇಳಿ ಊಟ 7:30 8. 8:30ನಾ? ಎಲ್ಲಿರೋದು ದಸರಾ ಒಳಗೆನಾ? ಒಳಗೆ ಕುಡೀರಿ. ಹಾಂ ಚೆನ್ನಾಗಿದೆಯಲ್ಲ. ನಾನು ಕುಡ್ದಾದ್ಮೇಲೆ ಎಲ್ಲರೂ ಕುಡಿದ್ರು. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅಲ್ಲಿಂದ ಸ್ವಲ್ಪ ಮುಂದೆ ಹೋದೆ. ರೈಟ್ ಸೈಡ್ ಏನೋ ಶಾಪಿಂಗ್ ಮಾಡೋಣ ಅಂತ ಒಳಗಡೆ ನುಗ್ಗಿದ್ರು. ಗೊತ್ತಲ್ಲ ಹೆಣ್ಮಕ್ಳನ್ನ ಕರ್ಕೊಳ್ಳೋದ್ಮೇಲೆ ಶಾಪಿಂಗು ಇದ್ದೇ ಇರುತ್ತಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಒಳಗಡೆ ಹೋದ್ರು. ಎಲ್ಲ ಪರ್ಚೇಸಿಂಗ್ ಬಂದಿದ್ದೀವಿ. ಹಾಂ, ಎಲ್ಲ ಇಲ್ಲೆಲ್ಲ ಸಿಗುತ್ತೆ ನಿಮಗೆ. ಚಕ್ಕೆ, ಲವಂಗ, ಖರ್ಜೂರ, ಪಿಸ್ತಾ, ಬಾದಾಮಿ, ಏನು ಬೇಕು ನಿಮಗೆಲ್ಲ ಸಿಗುತ್ತೆ. ನಾವು ಇದು ಇಸ್ಕೊಂಡಿದ್ದೀವಿ. ಇದು ಗ್ಯಾಪ್ನ ಇದೆ ಅಲ್ಲ ನಿಮ್ಗೆಲ್ಲರಿಗೂ. ಗ್ಯಾಪ್ನ ಇರೋರು ಕಮೆಂಟ್ ಹಾಕಿದ್ದು ಏನು ಅಂತ. ಇದು ನಲ್ಲಿಕಾಯಿ ಎಣ್ಣೆ ತಲೆಗೆ ಹಾಕೋಬೋದು. ಇವೆಲ್ಲ ತಿನ್ನೋ ಐಟಮ್ಸು. ಇದೆಲ್ಲ ನಾವು ತಿನ್ನಲ್ಲ, ಜರ್ನಿಯಲ್ಲಿ ಇರೋದ್ರಿಂದ ತಿನ್ನಲ್ಲ. ಇದಕ್ಕೆ ಎಣ್ಣೆ ಹಾಕ್ಕೊಂಡು ತಲೆಗೆ ಹಾಕೊಳ್ಳೋದು. ಏನು ಬೇಡವಾ ನಿಮಗೆ? ಯಾಕೆ ತಗೊಳ್ಳಿ ನೋಡಿ, ಚಕ್ಕೆ, ಲವಂಗ, ಮನೆಗೆ ಬೇಕಾದ ಐಟಮ್ಸ್ ಎಷ್ಟೆಲ್ಲ ಇದೆ. ನಿಮ್ಮೂರಲ್ಲೇ ಸಿಗುತ್ತಾ? ಎಲ್ಲ ಮುಗೀತು ನೋಡಿ. ಡ್ರೆಸ್ಸು ಚೇಂಜ್ ಮಾಡ್ಕೊಂಬಿಟ್ಟೆ. ಇಲ್ಲಿಂದ ಧರ್ಮಸ್ಥಳ 100 ಕಿಲೋಮೀಟರ್ ಇದೆ. ನಾವು ವರ್ಷ 11:30 ಆಗುತ್ತೆ. ಅದಕ್ಕೆ ಶೆಕೆ ಆಗುತ್ತಲ್ಲ ಅಂತ ಬಿಚ್ಚಾಕ್ಬಿಟ್ಟು ಬಟ್ಟೆ ಹಾಕೊಂಡೆ. ಇವಾಗ ಹೊರಡೋದು ಇಲ್ಲಿಂದ ನಾನ್ ಸ್ಟಾಪ್ ಧರ್ಮಸ್ಥಳ. ಬನ್ನಿ ಹೋಣ. ಸರಿ ಅಂತ ಸೀದಾ ಧರ್ಮಸ್ಥಳ ಕಡೆ ಹೊರಟ್ರಿ. ಲೈಟಾಗಿ ಮಳೆ ಕೂಡ ಸ್ಟಾರ್ಟ್ ಆಯಿತು. ರೂಟ್ ಮಾತ್ರ ಸೈಕಾಗಿದೆ ಅಂದ್ಕೊಳ್ಳಿ. 100 ಕಿಲೋಮೀಟ್ರಲ್ಲಿ ಹತ್ತತ್ರ ಒಂದು 80 ಕಿಲೋಮೀಟ್ರ್ ಫುಲ್ಲು ಘಾಟ್ ಸೆಕ್ಷನ್ನೇ. ನನಗಂತೂ ಸಾಕಾಗೋಯ್ತು. ಘಾಟ್ ಸೆಕ್ಷನ್ ದಾಟಿ ಹೊಟ್ಟೆ ಬೇರೆ ಹಸ್ತೋಗಿತ್ತು. ಅಲ್ಲೂ ಊಟ ಮಾಡಿಕೊಂಡು ಫ್ಯಾಮಿಲಿ ಎಲ್ಲರೂ, ಚಳಿ ಗೊತ್ತಲ್ಲ ಹೊಟ್ಟೆ ಹಸ್ತೈತೆ, ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಸೀದಾ ನಾವು ಧರ್ಮಸ್ಥಳ ರೀಚ್ ಆದ್ರಿ. ಫ್ರೆಂಡ್ಸ್ ಇವಾಗ ಬಂದ್ರಿ ರೂಮ್ಗೆ. ಇಷ್ಟೊತ್ತಾಗೋಯ್ತು ಬರೋದು. ಬೆಳಗ್ಗೆ ಎದ್ದು 5 ಗಂಟೆಗೆ ದರ್ಶನಕ್ಕೆ ಹೋಗ್ಬೇಕು. ಇವತ್ತಿನ ಲಾಗ್ ಇದಾಗಿತ್ತು. ಮುಂದಿಂದು ನಾಳೆ ಲಾಗು ನಾಳೆ ಮಾಡ್ತೀನಿ. ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು. ಚೆನ್ನಾಗಿದೆಯಾ ಇಲ್ಲೋ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್, ಬಾಯ್, ಲವ್ ಯು ಆಲ್.